ನಾನು ಸುಷ್ಮಾ. ಗಣೇಶನ ಅನುಗ್ರಹದಿಂದ ಅಮೂಲ್ಯಗೆ ಒಲಿದು ಬಂದ ಜಗದೀಶ. ಲಂಡನ್ ರಿಟರ್ನ್ ಜಗದೀಶ್ಗೆ ಅಮೂಲ್ಯ ಇಷ್ಟ ಆಗಿದ್ದು ಯಾಕೆ? ಮದುವೆಯ ನಂತರ ಚಿತ್ರರಂಗಕ್ಕೆ ಗುಡ್ ಬೈ ಹೇಳ್ತಾರಾ ಅಮೂಲ್ಯ? TV9 ನಲ್ಲಿ ಗೋಲ್ಡನ್ ಕ್ವೀನ್ ಮದುವೆಯ ಕಂಪ್ಲೀಟ್ ಡೀಟೇಲ್ಸ್. ಇದೇ ಹೊತ್ತಿನ ವಿಶೇಷ ಅಮ್ಮು ವೆಟ್ಸ್ ಜಗ್ಗಿ. ಚಿತ್ತಾರದ ಬೆಡಗಿ ಅಮೂಲ್ಯಗೆ ಮದುವೆಯ ಸಂಭ್ರಮ. 10 ವರ್ಷದಲ್ಲಿ 14 ಸಿನಿಮಾ ಮಾಡಿರುವ ಅಮೂಲ್ಯ ಇಷ್ಟು ಬೇಗ ಮದುವೆ ಆಗ್ತಿರೋದು ಯಾಕೆ? ಅಮೂಲ್ಯ ಕೈ ಹಿಡಿತಿರೋ ಜಗದೀಶ್ ಯಾರು? ಈ ಮದುವೆಯ ಹಿಂದೆ ಗೋಲ್ಡನ್ ಸ್ಟಾರ್ ಫ್ಯಾಮಿಲಿ ಇರೋದು ಯಾಕೆ ಅನ್ನೋದರ ಇಂಟ್ರೆಸ್ಟಿಂಗ್ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಜಸ್ಟ್ ಹ್ಯಾವ್ ಎ ಲುಕ್. ಅಮೂಲ್ಯಗೆ ಕೂಡಿ ಬಂತು ಕಂಕಣ ಭಾಗ್ಯ. ಶಿವರಾತ್ರಿಯಂತೆ ಒಲಿದು ಬಂದ ಜಗದೀಶ. ಸ್ಯಾಂಡಲ್ವುಡ್ನ ಗೋಲ್ಡನ್ ಕ್ವೀನ್ ಅಮೂಲ್ಯಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಇದು ರೀಲ್ ಅಲ್ಲ, ರಿಯಲ್. ಹೌದು, ಶಿವರಾತ್ರಿ ಹಬ್ಬದ ದಿನವೇ ಅಮೂಲ್ಯ ಮದುವೆ ಕಾರ್ಯಗಳಿಗೆ ಅಧಿಕೃತವಾಗಿ ಚಾಲನೆ ನೀಡಲಾಗಿದೆ. ಅದರಂತೆ ನಿಶ್ಚಿತಾರ್ಥಕ್ಕೂ ಮೊದಲಿನ ಶಾಸ್ತ್ರಗಳು ಸಾಂಪ್ರದಾಯಿಕವಾಗಿ ನಡೆದಿವೆ. ಸದ್ಯ ಗಂಡಿನ ಕಡೆಯವರು ಹೆಣ್ಣಿನ ಮನೆಗೆ ಬರುವ ಶಾಸ್ತ್ರ ಯಶಸ್ವಿಯಾಗಿ ನೆರವೇರಿದ್ದು ಅಮೂಲ್ಯ ಜಗದೀಶ್ ಕೈ ಹಿಡಿಯೋದು ಪಕ್ಕಾ ಆಗಿದೆ. ಇಷ್ಟಕ್ಕೂ ಅಮೂಲ್ಯ ಕೈ ಹಿಡಿಯುತ್ತಿರೋ ಈ ಜಗದೀಶ್ ಯಾರು ಅನ್ನೋ ಕುತೂಹಲ ನಿಮ್ಗೆ ಇದ್ದೇ ಇರುತ್ತೆ. ಜಗದೀಶ್ ಯಾರು, ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀವಿ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೆ ಅಮೂಲ್ಯ ಬಗ್ಗೆ ಡೀಟೇಲ್ ಆಗಿ ಹೇಳ್ಬಿಡ್ತೀವಿ, ಕೇಳಿ. ಚಿತ್ತಾರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ನಾಯಕಿಯಾಗಿ ಎಂಟ್ರಿ ಕೊಟ್ಟ ಅಮೂಲ್ಯ ಸ್ಯಾಂಡಲ್ವುಡ್ ಮಟ್ಟಿಗೆ ಗೋಲ್ಡನ್ ಕ್ವೀನ್. ಚೊಚ್ಚಲ ಚಿತ್ರದಲ್ಲಿ ಮನುಗ್ನ ಅಭಿನಯ ಮೂಲಕ ಸಿನಿಪ್ರಿಯರ ಮನದಲ್ಲಿ ಚಿತ್ತಾರ ಮೂಡಿಸಿದ ಅಮೂಲ್ಯ ಚಿತ್ರರಂಗಕ್ಕೆ ಉತ್ತಮ ನಟಿಯಾಗೋ ಭರವಸೆ ನೀಡಿದ್ರು. ಅದರಂತೆ ಪ್ರಕಾಶ್ ರೈ, ಗಣೇಶ್, ಯಶ್, ಪ್ರೇಮ್ ಹೀಗೆ ಅದ್ಭುತ ಕಲಾವಿದರ ಜೊತೆ ಸ್ಕ್ರೀನ್ ಶೇರ್ ಮಾಡೋ ಮೂಲಕ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ತಾ ಬಂದ್ರು. ಕಣ್ಣಲ್ಲೇ ಕಣ್ಣಿಟ್ಟು ಏನೋ ಹೇಳಿಕೊಂಡನು, ಹೇಳಿದ್ದು ಕೇಳುತ್ತಾ ಏಕೋ ಒಪ್ಪಿಕೊಂಡಳು. ಏನೋ ಎಲ್ಲ ಕಾರಣ ಸುಮ್ನೆ ನಕ್ಕೆ ಬಿಟ್ಟರು, ತುಂಬಾ ಹತ್ತ ಇದ್ದರು, ಕದ್ದು ನೋಡುತ್ತಿದ್ದರು. ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆಗೇನೆ ಅಮೂಲ್ಯ 4 ಸಿನಿಮಾ. 10 ವರ್ಷದಲ್ಲಿ 14 ಸಿನಿಮಾಗಳಲ್ಲಿ ಗೋಲ್ಡನ್ ಕ್ವೀನ್ ಕಮಾಲ್. ಚಿತ್ತಾರದಲ್ಲಿ ಗಣೇಶ್ ಅಮೂಲ್ಯ ಜೋಡಿ ಮಾಡಿದ ಮೋಡಿ ಅವರ ಕಾಂಬಿನೇಷನ್ ಮತ್ತೆ ಮತ್ತೆ ಒಂದಾಗುವುದಕ್ಕೆ ಸ್ಫೂರ್ತಿಯಾಯಿತು. ಅದರಂತೆ ಚೆಲುವಿನ ಚಿತ್ತಾರ ಆದ್ಮೇಲೆ ಶ್ರಾವಣಿ ಸುಬ್ರಹ್ಮಣ್ಯ, ಖುಷಿ ಖುಷಿಯಾಗಿ ಹೀಗೆ 3 ಸಿನಿಮಾ ಮಾಡಿ ಹ್ಯಾಟ್ರಿಕ್ ಹಿಟ್ ಹೊಡೆಯಿತು ಈ ಜೋಡಿ. ಇದೀಗ ಭಟ್ಟರ ಜೊತೆ ಮುಗುಳು ನಗೆ ಬೀರೋದ್ರಲ್ಲಿ ಬ್ಯುಸಿಯಾಗಿದೆ. ನಗುವ ಮಗುವ ಮೊಗದ ಇವಳ ಹೆಸರೇನು ಹೇಳಿ, ಇವಳ ಸೆಳೆವ ಪರಿಗೆ ಮರುಳಾಗದೆ ಹೇಗೆ ಇರಲಿ. ಇಷ್ಟು ದಿವಸ ಎಲ್ಲಿ ಇದ್ದೆ, ಎಲ್ಲಿಂದ ಬಂದೆ, ಕೇಳ್ಬೋದಾ ಕೇಳ್ಬಾರ್ದಾ? ಇನ್ನು 10 ವರ್ಷದಲ್ಲಿ ಅಮೂಲ್ಯ ನಟಿಸಿದ್ದು ಬರೋಬ್ಬರಿ 14 ಸಿನಿಮಾ. ಅವುಗಳಲ್ಲಿ ಸೋತ ಸಿನಿಮಾಗಳಿಗಿಂತ ಸೂಪರ್ ಹಿಟ್ ಅನಿಸ್ಕೊಂಡ ಚಿತ್ರಗಳ ಸಂಖ್ಯೆ ಜಾಸ್ತಿ. ದುನಿಯಾ ವಿಜಿ ಜೊತೆಗಿನ ಮಾಸ್ತಿ ಗುಡಿ, ಗಣೇಶ್ ಜೊತೆಗಿನ ಮುಗುಳು ನಗೆ ರಿಲೀಸ್ ಆಗಬೇಕಿದ್ದು, ಉಳಿದಂತೆ 12 ಸಿನಿಮಾಗಳು ಸಿನಿಪ್ರಿಯರ ಮನದಲ್ಲಿ ಉಳಿಯುವಂತ ಕಥೆಗಳು ಅನ್ನೋದು ವಿಶೇಷ. ಕಥೆಯಲ್ಲಿಟ್ಟರೆ ಕನಸು ನೀನು
ನನ್ನದು ಕಣ್ಣಲ್ಲಿದ್ದರೆ ಕನಸು ನಮ್ಮದು ಕಥೆಯಲ್ಲಿಟ್ಟರೆ ಕನಸು ನಿಲ್ಲದು ಬಾಳಿನ ದಾರಿ ಕನಸಿಗೆ ತೋರಿ ಕಣ್ಣು ಹನಿವುದೇನು. ಅಂದಹಾಗೆ ಅಮೂಲ್ಯ ಚೆಲುವಿನ ಚಿತ್ತಾರ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಆಗೋಕೆ ಮುನ್ನ ಬಾಲನಟಿಯಾಗಿಯೂ ಗಮನ ಸೆಳೆದಿದ್ರು. ಬಾಲನಟಿಯಾಗಿಯೇ 10 ಸಿನಿಮಾಗಳಲ್ಲಿ ಕ್ಯಾಮ್ರಾ ಫೇಸ್ ಮಾಡಿದ್ದಾರೆ. ವಿಷ್ಣುವರ್ಧನ್ರ ಪರ್ವ, ದರ್ಶನ್ರ ಲಾಲಿಹಾಡು, ರಮ್ಯಾರ ತನನಂ ತನನಂ, ಪುನೀತ್ರ ನಮ್ಮ ಬಸವ, ಸಚಿನಿ ಹೀಗೆ ಸಾಕಷ್ಟು ಹಿಟ್ ಸಿನಿಮಾಗಳಲ್ಲಿ ಬೇಬಿ ಅಮೂಲ್ಯ ನೋಡುಗರನ್ನ ರಂಜಿಸಿದ್ರು. ಮೊಬೈಲ್ ಸೈಡ್ ಅಲ್ಲಿಟ್ಟು ಲವ್ ಲೆಟ್ರು ಬರೆಯಕ್ಕಿಲ್ವಾ, ಹಾಕಿಸಿ ಟಾಟಾ ಹೇಳಿ ಟೆಂಟಲ್ಲಿ ಸಿಕ್ಕಕ್ಕಿಲ್ವಾ, ಕಳ್ಳಕ್ಕ ತಿನ್ನಕ್ಕಿಲ್ವಾ, ಕದ್ಮುಚ್ಚಿ ಮುತ್ತಿಕ್ಕಲ್ವಾ. ಗಣೇಶನ ಅನುಗ್ರಹದಿಂದ ಅಮೂಲ್ಯಗೆ ಒಲಿದು ಬಂದ ಜಗದೀಶ. ಲಂಡನ್ ರಿಟರ್ನ್ಸ್ ಜಗದೀಶ್ಗೆ ಅಮೂಲ್ಯ ಇಷ್ಟವಾಗಿದ್ದೇಕೆ? ಎಸ್, ಗಣೇಶ್ ಜೊತೆ 3 ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡಿ ಇದೀಗ 4ನೇ ಸಿನಿಮಾ ಮಾಡ್ತಿರೋ ಅಮೂಲ್ಯಗೆ ಕಂಕಣ ಭಾಗ್ಯ ಕೂಡಿ ಬಂದತ್ತೆ ಗೋಲ್ಡನ್ ಸ್ಟಾರ್ ಮೂಲಕ ಅನ್ನೋದು ವಿಶೇಷ. ಅಮೂಲ್ಯ ಕೈ ಹಿಡಿಯುತ್ತಿರೋ ಹುಡುಗ ಜಗದೀಶ್ ಕುಟುಂಬದವರು ನಟ ಗಣೇಶ್ ಮತ್ತು ಶಿಲ್ಪಾ ಗಣೇಶ್ಗೆ ತುಂಬಾ ಆಪ್ತರು. ಹಾಗಾಗಿ ಅಮೂಲ್ಯರನ್ನ ಜಗದೀಶ್ಗೆ ಕೊಡಿಸೋ ಪ್ರಪೋಸಲ್ನ ಗೋಲ್ಡನ್ ದಂಪತಿಯೇ ಮೊದಲು ಜಗದೀಶ್ ಫ್ಯಾಮಿಲಿ ಮುಂದಿಟ್ಟಿತ್ತು. ಇನ್ನು ಜಾತಕ ಚೆನ್ನಾಗಿ ಬಂದ ಹಿನ್ನೆಲೆಯಲ್ಲಿ ಇಬ್ಬರು ಒಕ್ಕಲಿಗ ಸಂಪ್ರದಾಯದವರೇ ಆಗಿರೋದ್ರಿಂದ ಮದುವೆಗೆ ಪರಸ್ಪರ ಒಪ್ಪಿಗೆ ಕೊಟ್ಟಿದ್ದಾರೆ. ಅಂದಹಾಗೆ ಜಗದೀಶ್ RR ನಗರದ ಮಾಜಿ ಕಾರ್ಪೊರೇಟರ್ ರಾಮಚಂದ್ರ ಅವರ ಮಗ. ಲಂಡನ್ನಲ್ಲಿ MBA ಮುಗಿಸಿ ಬಂದಿರೋ ವಿದ್ಯಾವಂತ. ಲಂಡನ್ನಿಂದ ಬೆಂಗಳೂರಿಗೆ ಬಂದ ಜಗದೀಶ್ ಸದ್ಯ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಅಂದಹಾಗೆ ಇವರ ಹೈಟು ವೇಟು ನೋಡಿದ್ರೆ ಹೀರೋ ತರಾನೇ ಇದೆ. ಗಣೇಶ್ ಅವರ ಮನೆಯಲ್ಲಿ ಅಮೂಲ್ಯರನ್ನ 2-3 ಬಾರಿ ನೋಡಿದ್ದ ಜಗದೀಶ್ ಆಕೆಯ ಸಿಂಪ್ಲಿಸಿಟಿಗೆ ಫಿದಾ ಆಗಿದ್ರು. ನಂತರ ಪ್ರಪೋಸಲ್ ಬಂದಾಗ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದಲ್ಲದೆ ಕೂಡ್ಲೇ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿದ್ದಾರೆ. ಮಾರ್ಚ್ 6ಕ್ಕೆ RR ನಗರದಲ್ಲಿ ಅಮ್ಮು ಜಗ್ಗಿ ನಿಶ್ಚಿತಾರ್ಥ. ಮದುವೆಯ ನಂತರ ಚಿತ್ರರಂಗಕ್ಕೆ ಗುಡ್ ಬೈ ಹೇಳ್ತಾರಾ ಅಮೂಲ್ಯ? ಸದ್ಯ ತಾಂಬೂಲ ಬದಲಾಯಿಸಿಕೊಂಡು ಗಂಡು ಹೆಣ್ಣಿನ ಕುಟುಂಬಗಳು ಮದುವೆಗೆ ಒಪ್ಪಿಗೆ ಸೂಚಿಸಿದ್ದು ಮಾರ್ಚ್ 6ಕ್ಕೆ ಅಮೂಲ್ಯ ಜಗದೀಶ್ ನಿಶ್ಚಿತಾರ್ಥ ನಿಗದಿಯಾಗಿದೆ. ರಾಜರಾಜೇಶ್ವರಿ ನಗರದಲ್ಲಿ ನಡೆಯಲಿರೋ ನಿಶ್ಚಿತಾರ್ಥದಲ್ಲಿ ಪರಸ್ಪರ ಉಂಗುರ ಬದಲಾಯಿಸಿಕೊಳ್ಳುವ ಮೂಲಕ ಜಗದೀಶ್ ಲೈಫ್ಗೆ ಅಮೂಲ್ಯ ಎಂಟ್ರಿ ಕೊಡಲಿದ್ದಾರೆ. ಇನ್ನು ನಿಶ್ಚಿತಾರ್ಥದ ನಂತರವಷ್ಟೇ ಮದುವೆ ದಿನಾಂಕ ನಿಗದಿಯಾಗಲಿದೆ ಅಂತಾರೆ ಕುಟುಂಬದವರು. ಇದೆಲ್ಲ ಓಕೆ, ಆದ್ರೆ ಅಮೂಲ್ಯ ಮದುವೆಯ ನಂತರ ನಟಿಯಾಗಿ ಮುಂದುವರಿತಾರಾ ಅಥವಾ ಚಿತ್ರರಂಗಕ್ಕೆ ಗುಡ್ ಬೈ ಹೇಳ್ತಾರಾ ಅನ್ನೋದು ಹಲವರ ಪ್ರಶ್ನೆ. ಇದಕ್ಕೆ ಸದ್ಯ ಉತ್ತರಿಸಿದ ಅಮೂಲ್ಯ ಮತ್ತು ಜಗದೀಶ್ ಮುಂದಿನ ದಿನಗಳಲ್ಲಿ ಅದನ್ನ ನಿರ್ಧರಿಸುವುದಾಗಿ ಹೇಳಿದ್ದಾರೆ. ಅದೇನೇ ಇರ್ಲಿ, ಅಮೂಲ್ಯ ಹಸಿಮಣಿಗೆ ಸಜ್ಜಾಗ್ತಿರೋದು ಅಮೂಲ್ಯ ಕುಟುಂಬದವರಿಗೆ ಸಂಭ್ರಮವಾಗಲಿದೆ. ಅಮೂಲ್ಯ ಜಗದೀಶ್ ಮದುವೆ ಆದಷ್ಟು ಬೇಗ ಆಗಲಿ ಅಂತ ಹಾರೈಸೋಣ. ಅಮೂಲ್ಯ ಅವರಲ್ಲಿ ಜಗದೀಶ್ ಕಂಡ ಅತ್ಯಮೂಲ್ಯ ಗುಣ ಯಾವುದು? ಮದುವೆ ಬಗ್ಗೆ ಅಮೂಲ್ಯ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಸ್ಮಾಲ್ ಬ್ರೇಕ್ ನಂತರ. ಲಂಡನ್ ರಿಟರ್ನ್ ಜಗದೀಶ್ಗೆ ಅಮೂಲ್ಯ ಅವರ ಆ ಗುಣ ತುಂಬಾ ಇಷ್ಟ ಆಗೋಯ್ತು. ಅಮೂಲ್ಯ ಕೂಡ ಅರೇಂಜ್ ಮ್ಯಾರೇಜ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟೇ ಬಿಟ್ರು. ಗೋಲ್ಡನ್ ದಂಪತಿ ಅಮೂಲ್ಯ ಕುಟುಂಬದ ಬೆನ್ನಿಗೆ ನಿಂತಿದ್ದು ಯಾಕೆ? ಇವೆಲ್ಲವುಗಳ ಕುರಿತು ಗೋಲ್ಡನ್ ಸ್ಟಾರ್ ದಂಪತಿ ಮತ್ತು ದಾಂಪತ್ಯಕ್ಕೆ ಸಜ್ಜಾಗ್ತಿರೋ ಗೋಲ್ಡನ್ ಕ್ವೀನ್ ಜೋಡಿ ನಮ್ಮೊಂದಿಗೆ ಮನಬೆಚ್ಚಿ ಮಾತಾಡಿದ್ದಾರೆ. ಜಸ್ಟ್ ಹ್ಯಾವ್ ಅ ಲುಕ್.
ಪ್ರಾಬಬ್ಲಿ ಪ್ಲ್ಯಾನೇ ಇಲ್ಲ. ಐ ಡೋಂಟ್ ನೋ. ಇವಾಗ ಐ ಆಮ್ ಜಸ್ಟ್ ಗೆಟಿಂಗ್ ಟು ನೋ ದ ರೆಸ್ಪಾನ್ಸಿಬಿಲಿಟೀಸ್ ವಾಟ್ ಹ್ಯಾವ್ ಟು ಟೇಕ್. ಸೊ ಇನ್ನು ಮುಂದೆ ನಾನು ಹೇಗಿರ್ತೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಏನೂ ಪ್ಲ್ಯಾನ್ ಮಾಡಿಲ್ಲ. 3 ಡೇಸ್ನಲ್ಲಿ ಟೆನ್ಷನ್ನಲ್ಲೇ ಹೋಗ್ಬಿಟ್ಟಿದೆ ನನಗೆ. ಸೊ ಐ ಹ್ಯಾವ್ ನಾಟ್ ಪ್ಲ್ಯಾನ್ಡ್ ಎನಿಥಿಂಗ್. ಈ ಮೂಮೆಂಟ್, ಈ ಪ್ರೋಸೆಸ್ ಐ ಥಿಂಕ್ ಎಷ್ಟು ಜನಕ್ಕೆ ಯಾರ ಮದುವೆಯಲ್ಲಿ ಇಷ್ಟು ಫಾಸ್ಟಾಗಿ ಆಗಿರುತ್ತೋ ನನಗೆ ಗೊತ್ತಿಲ್ಲ. ನನಗೆ ಇದರಲ್ಲಿ ಬೇಸಿಕಲಿ ಹೆಂಗಾಯ್ತು ಅನ್ನೋಕ್ಕಿಂತ ನನಗೊಂದು ತುಂಬ ಖುಷಿಯಾದೇನು ಅಂತಂದರೆ, ನಾನು ನನ್ನ ಜೀವನದಲ್ಲಿ ಯಾರು ನನ್ನ ಮೆಂಟರ್ಸ್ ಥರ ಟ್ರೀಟ್ ಮಾಡ್ತೀನೋ ಅವ್ರ ಮುಖಾಂತರನೇ, ಜೊತೆಗೆ ಅವ್ರ ಸಮ್ಮುಖದಲ್ಲೇ ಆಗ್ತಾ ಇರೋದು ನನಗೆ ತುಂಬ ಖುಷಿಯಾದ ವಿಷಯ. ಆ್ಯಕ್ಚುಲಿ ಐ ಆಮ್ ಮೋರ್ ಎಕ್ಸೈಟೆಡ್ ಅಬೌಟ್ ದ್ಯಾಟ್. ಕನಸು ಅಂತ ಏನಿಲ್ಲ. ನಾನು ಯಾವತ್ತೂ ಈ ಥರನೇ ಆಗಬೇಕು, ಆ ಥರನೇ ಆಗಬೇಕಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ನನಗೇನು ಸಿಗುತ್ತೆ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಿದ್ದೀನಿ. ಸಿನಿಮಾನೂ ಅಷ್ಟೇ. ನಾನು ಯಾವತ್ತೂ ಇವತ್ತಿನವರೆಗೂ ಟಚ್ ವುಡ್, ನಾನು ಯಾವತ್ತೂ ಇದು ನನಗೆ ಬೇಕು, ಈ ಸಿನಿಮಾ ನನಗಾಗಲೇಬೇಕು ಅಂತ ನಾನು ಅಂದ್ಕೊಂಡೋಳಲ್ಲ. ಅವ್ರ ಬಗ್ಗೆ ಐ ಥಿಂಕ್ ನನಗೂ ಏನು ಅಷ್ಟಾಗಿ ಗೊತ್ತಿಲ್ಲ. ಒಂದು 2-3 ಫಂಕ್ಷನ್ಸ್ನಲ್ಲಿ ಮೀಟ್ ಆಗಿರೋದಷ್ಟೇ. ಅದು ಬಿಟ್ಟರೆ ಈಸ್ ಅ ವೆಲ್ ಬಿಹೇವ್ಡ್ ಗೈ. ಗಣೇಶ್ ಸರ್ ಆ್ಯಂಡ್ ಶಿಲ್ಪಾ ಮ್ಯಾಮ್ ಐ ಥಿಂಕ್ ಇವತ್ತು ಇದೆಲ್ಲ ನಡೀತಾ ಇದೆ ಅಂದರೆ ದಟ್ ಈಸ್ ಬಿಕಾಸ್ ಆಫ್ ದೆಮ್. ಯಾಕಂದರೆ ನನ್ನ ಶಿಲ್ಪಾ ಮ್ಯಾಮ್ ಬಾಂಡಿಂಗ್ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಬಹುಶಃ ಐ ಥಿಂಕ್ ನಮ್ಮ ಇಬ್ಬರ ರಿಲೇಷನ್ಶಿಪ್ಗೆ ಒಂದು ಪದ ಅನ್ನೋದೇ ಡಿಕ್ಷನರಿಲಿಲ್ಲ ಅನಿಸುತ್ತೆ. ಶಿ ಈಸ್ ಮೋರ್ ದೆನ್ ಅ ಸಿಸ್ಟರ್ ಟು ಮೀ, ಪ್ರಾಬಬ್ಲಿ ಮೋರ್ ದೆನ್ ಅ ಮದರ್ ಟು ಮೀ ಆ್ಯಸ್ ವೆಲ್. ನಾನು ಕಾರ್ಡಿಫ್ ಯೂನಿವರ್ಸಿಟಿ ಅಂತ 2 years ಆಯ್ತು ನಾನು ಬಂದು, 1.5-2 years ಆಯಿತು. ಒಂದೊಂದು ರಿಯಲ್ ಎಸ್ಟೇಟ್ ಕಂಪ್ನಿ ಇದೆ. ಆಮೇಲೆ ಇವಾಗ ಆಟೋಮೊಬೈಲ್ ಇಂಡಸ್ಟ್ರಿಗೆ ಸ್ವಲ್ಪ ಎಂಟ್ರಿ ಆಗಿದ್ದೇನೆ. ಈಗ ಆಟೋ ಕೇರ್ ಸರ್ವಿಸ್ ಸೆಂಟರ್ಸ್ ಮಾಡ್ತಾಯಿದ್ದೀನಿ. ನಾನು ಕೂಡ ಗಣೇಶ್ ಸರ್, ಶಿಲ್ಪಾ ಮ್ಯಾಮ್ಗೆ ಮಂಡ್ಯ ಹುಡುಗ ಥರ, ಅವರು ಕೂಡ ಅದೇ ಥರ ಇದ್ದಿದ್ದರಿಂದ ನೇರ ಒಂದು 3 ಸಲ ಮೀಟ್ ಆಗಿದ್ರು ಕೂಡ ಅವ್ರ ಬಗ್ಗೆ ಕೇಳ್ತಾ ಇರ್ತಿದ್ವಿ. ಜೋಕ್ ಮಾಡಿದಾಗ ಅವನ್ನ ಆ ಥರ ಗೊತ್ತಿರ್ತಿತ್ತು. ಅವ್ರ ಬಗ್ಗೆ, ಅವ್ರ ಸಿಂಪ್ಲಿಸಿಟಿ ಬಗ್ಗೆ ಅಥವಾ ಅವರ ಇನ್ನೋಸೆನ್ಸ್ ಬಗ್ಗೆ ಗೊತ್ತಿತ್ತು. ಮಾತಾಡಿದಾಗಲೂ ಅಷ್ಟೇ ಅವ್ರು ತುಂಬ ಇನ್ನೋಸೆಂಟಾಗಿ ಮಾತಾಡ್ತಿದ್ರು. ಸೊ ಈಗ ಪ್ರಪೋಸಲ್ ಬಂದಾಗ ಫಸ್ಟ್ ನಾನು ನಮ್ಮ ತಂದೆಯವ್ರು ದೊಡ್ಡವ್ರಿಗೆ ಬಿಟ್ಟೆ, ಜಾತಕಾಲ ಆಗೋ ತನಕ ಸ್ವಲ್ಪ ಸ್ಲೋ ಮಾಡೋಣ ಅಂತ. ಜಾತಕಾಲ ಯಾವಾಗ ಆಯಿತು ಮಾತಾಡಿದಾಗ ಐ ವಾಸ್ ಆಲ್ಸೋ ಇಂಪ್ರೆಸ್ಡ್. ಸೊ ಗುಡ್. ತೆಲುಗಿನ ಚಿತ್ತಾರ ಬಂದು ಐ ಥಿಂಕ್ ಈ 2007ನಲ್ಲಿ ರಿಲೀಸ್ ಆಗಿತ್ತು. 2007 ಜೂನ್ನಲ್ಲಿ. ಇವಾಗ ಆಲ್ಮೋಸ್ಟ್ ವಿ ಆರ್ ಅಂದರೆ 10 ವರ್ಷ ಆಯಿತು ಚೆಲುವಿನ ಚಿತ್ತಾರಕ್ಕೆ. ಪ್ರಾಬಬ್ಲಿ ನನ್ನನ್ನು ಚೆಲುವಿನ ಚಿತ್ತಾರ ನೋಡಿಬಿಟ್ಟು ಎಲ್ಲರೂ ಇನ್ನೂ 3 ವರ್ಷ ಆಗಿರಬೇಕು, 4 ವರ್ಷ ಆಗಿರಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ಇಟ್ ವಾಸ್ 10 years ಜರ್ನಿ ಇನ್ ದಿಸ್ ಇಂಡಸ್ಟ್ರಿ. ಐ ಥಿಂಕ್ ನಾನು ನನ್ನ ಪಾಲಿಗೆ ಬಂದಷ್ಟನ್ನು ನಾನು ಅಚ್ಚುಕಟ್ಟಾಗಿ ನನ್ನ ಪಾತ್ರ ನೆರವೇರಿಸಿದ್ದೀನಿ. ಆ್ಯಂಡ್ ಇವತ್ತು ಎಲ್ಲ ಫ್ಯಾನ್ಸ್ ಆಗಿರ್ಬೋದು, ನನಗೆ ಟ್ವಿಟರ್ನಲ್ಲಾಗಿರ್ಬೋದು, ಫೇಸ್ಬುಕ್, ಇನ್ಸ್ಟಾನಲ್ಲಿ ಅಷ್ಟು ವಿಶಸ್ನ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಯಾರೊಬ್ಬರೂ ಏನಕ್ಕೆ ಮದುವೆ ಆಗ್ತಿದ್ದೀರಾ ಅಂತಲೇ ಕೇಳ್ತಾ ಇಲ್ಲ. ಸೊ ಐ ಆಮ್ ರಿಯಲಿ ಹ್ಯಾಪಿ. ಎಲ್ಲರಿಗೂ ನಾನೊಂದು ಅವ್ರ ಮನೆ ಮಗಳು ಅನ್ನೋ ಥರನೇ ಟ್ರೀಟ್ ಮಾಡಿದ್ರು. ಆ್ಯಂಡ್ ಇವಾಗಲೂ ಆ ಮಗಳಿಗೆ ಮದುವೆ ಮಾಡಿಕೊಡ್ತಾ ಇದ್ದಾರೆ ಅಷ್ಟೇ. ಇಟ್ಸ್ ಎ ಪ್ರೋಸೆಸ್. ಯಾವುದೇ ಮದುವೆ ಆಗಲಿ ಪಟ್ಟಂತ ಆಗಲ್ಲ. ಅಣ್ಣ ಎಲ್ಲ ರಾಮಚಂದ್ರ ಸಾರು, ಅಕ್ಕ ಅವ್ರ ಮನೇಲೆಲ್ಲ ಹೆಣ್ಣು ನೋಡೋಕ್ಕೆ ಸ್ಟಾರ್ಟ್ ಆದರು. ಅದೇ ಟೈಮಲ್ಲಿ ಇವ್ರ ತಾಯಿ, ನಮ್ಮ ಅಮೂಲ್ಯ ಅವ್ರ ತಾಯಿ, ಅವ್ರ ಅಣ್ಣ ಎಲ್ಲ ಹೇಳ್ತಾಯಿದ್ರು ಒಳ್ಳೆ ಗಂಡು ಸಿಕ್ಕಿದ್ರೆ ಇದು ಮಾಡಬೇಕು ಅಂತ. ದಟ್ ವಾಸ್ ನೆವರ್ ಇನ್ ಅವರ್ ಮೈಂಡ್ ಇದಾಗುತ್ತೆ ಅಂತ. ನಮ್ಮಿಬ್ರಿಗೂ ಭಾಳ ಬೇಕಾದವರು ಒಬ್ಬರಿದ್ದಾರೆ.
ಸೊ ಅವ್ರಿಗೆ ನಾವು ಹೇಳಿದ್ವಿ ಈ ಥರ ಜಾತಕ ಕೊಟ್ವಿ, ಜಾತಕ ಕೊಡ್ಬಂತು. ದೆನ್ ವಿ ಟೋಲ್ಡ್ ಅಮೂಲ್ಯ ಜಾತಕ ಇದು ನೋಡಿ ಎಲ್ರಿಗೂ ಇಷ್ಟ ಆದರೆ ಮಾಡಿಸ್ಬೋದು ಇದನ್ನು ಅಂತ. ಸೊ ಎಲ್ಲ ದೊಡ್ಡವರೆಲ್ಲ ಕೂತ್ಕೊಂಡು ಮಾತಾಡಿದ್ರು, ಎಲ್ರಿಗೂ ಇಷ್ಟ ಆಯಿತು. ಆ್ಯಂಡ್ ಜಗ್ಗಿನೂ ಕೂಡ ಅಮೂಲ್ಯ ಅವ್ರನ್ನ ಇಷ್ಟಪಟ್ಟರು, ಅಮೂಲ್ಯ ಅವ್ರು ಕೂಡ ಜಗ್ಗಿ ಅವ್ರನ್ನ ಇಷ್ಟಪಟ್ಟರು. ಸೊ ಒಬ್ಬರು ಇಷ್ಟಪಟ್ಟು ಚೆನ್ನಾಗಿರ್ತೀನಿ ಅಂದಮೇಲೆ ನಮ್ಮದೇನಿದೆ. ಸೊ ಇಟ್ಸ್ ನಾಟ್ ನಮ್ಮಿಂದ ಆಯಿತು ಇಲ್ಲ ನಮ್ಮ ಇದರಲ್ಲ. ಸೊ ಎಲ್ಲರ ಜೊತೆ ನಾವು ಒಂದಾಗಿ ಇದ್ವಿ ಅಷ್ಟೇ. ಅಮೂಲ್ಯ ನಮ್ಮ ಫ್ಯಾಮಿಲಿಗೆ ಎಷ್ಟು ಕ್ಲೋಸ್ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ನನ್ನ ತಂಗಿ ಥರ ಅಮೂಲ್ಯನ ಯಾವತ್ತೂ ನಾವು ಹೀರೋಯಿನು ಹಾಗೆ ಅಂತ ಕನ್ಸಿಡರ್ ಮಾಡಿಲ್ಲ. ನನ್ನ ತಂಗಿ ಥರ ಮನೇಲಿ ಓಡಾಡ್ಕೊಂಡು ಏನೇ ಫಂಕ್ಷನ್ ಇರಲಿ ಅಂತ ಇರ್ತಿದ್ರು. ಸೊ ಜಗದೀಶ್ MBA ಮುಗಿಸ್ಕೊಂಡು UK ಬಂದ ಮೇಲೆ ಅವ್ರಿಗೆ ಪ್ರಪೋಸಲ್ ನೋಡ್ತಾಯಿದ್ರು ಅಂತ ಗೊತ್ತಿತ್ತು. ಸೊ ಇಲ್ಲಿ ಅಮೂಲ್ಯಂದು ನಾವು ನೋಡ್ತಾ ಇದ್ವಲ್ಲ, ಸೇಮ್ ಕಮ್ಯುನಿಟಿ, ಅವ್ರದ್ದೊಬ್ಬರು ಹಿತೈಷಿ ಇದ್ದಾರೆ, ಅವ್ರು ಬಹಳ ಕ್ಲೋಸ್ ನಮ್ಮ ಎರಡೂ ಫ್ಯಾಮಿಲಿಗೆ. ಸೊ ನಾನು ಅವ್ರಿಗೆ ಇವ್ರ ಹೊರಸ್ಕೋಪ್ ಕೊಟ್ಬಿಟ್ಟು ಅಮೂಲ್ಯಂದು ಒಂದು ಸತಿ ನೋಡಿ ಆಗುತ್ತಾ ನಮ್ಮ ಜಗದೀಶ್ಗೆ ಅಂತ ಕೇಳಿದ್ದೆ. ಸೊ ಬಂತು, ತುಂಬ ಚೆನ್ನಾಗಿ ಬಂತು. ಸೊ ಅಲ್ಲಿಂದೆಲ್ಲ ಶುರು ಆಯಿತು. ನನಗೆ ಯಾವತ್ತೂ ಅಮೂಲ್ಯ ಹೀರೋಯಿನ್ ಥರ ಅನಿಸಿಲ್ಲ. ನಮ್ಮ ಮುಂದೆ ಬೆಳೆದಿರೋ ಹುಡುಗಿ ಏನೋ. ಸೊ ಒಬ್ರಿಗೆ ಒಳ್ಳೇದಾಗ್ತಾಯಿದೆ, ಇಬ್ಬರು ಒಂದಾಗ್ತಾ ಇದ್ದಾರೆ, ಆಮೇಲೆ ಎರಡು ಒಳ್ಳೆ ಫ್ಯಾಮಿಲಿ. ಸೊ ಜೊತೆ ಸೇರ್ತಾ ಇದ್ದಾರೆ, ಅದಕ್ಕಿಂತ ಖುಷಿ ಇನ್ನೇನಿದೆ. ಇಬ್ಬರು ದೇ ಆರ್ ವೆರಿ ನೈಸ್ ಪೀಪಲ್. ಇಬ್ಬರು ನನಗೆ ಅಮೂಲ್ಯ ಪರ್ಸ್ನಲಿ ತುಂಬ ಚೆನ್ನಾಗಿ ಗೊತ್ತು. ಶಿ ಇಸ್ ಅ ವೆರಿ ಸಾಫ್ಟ್, ನೈವ್, ಯಾವುದೋ ಒಂದು ಆಡಂಬರ ಇಲ್ಲ, ಒಂದು ಈಗೋ ಇಲ್ಲ, ನಾನು ಹೀರೋಯಿನ್ ಅಂತ ಹೇಳ್ಬಿಟ್ಟು. ಶಿ ಇಸ್ ಅ ವೆರಿ ಫ್ಯಾಮಿಲಿ ಓರಿಯೆಂಟೆಡ್ ಹುಡುಗಿ. ಜಗದೀಶ್ ಇಸ್ ಎಕ್ಸ್ಟ್ರೀಮ್ಲಿ ಒಂದು ಮೋಸ್ಟ್ ವೆಲ್ ಮ್ಯಾನರ್ಡ್ ಮತ್ತು ಒಂದು ಒಳ್ಳೆ ವೆಲ್ ಬಿಹೇವ್ಡ್ ಬಾಯ್ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಕೊಟ್ಟರೆ ನಮ್ಮ ಸರ್ಕಲಲ್ಲಿ ನಾವು ಯಾವಾಗಲೂ ಜಗದೀಶಿಗೆ ಕೊಡ್ತೀವಿ. ಸೊ ಇಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಜಗ್ಗಿ ವೆರಿ ಗುಡ್ ಫೆಲೋ, ವೆರಿ ಡೌನ್ ಟು ಅರ್ತ್. ಅವ್ರ ತಂದೆ ಪೊಲಿಟಿಷಿಯನ್ ಆಗಿದ್ದರು. ಯಾವತ್ತೂ ಜಗದೀಶ್ ನನ್ನ ಮುಂದೆ ಯಾವತ್ತೂ ಆ ಥರ ಈ ಥರ ಅಂತ ಏನೂ ತೋರಿಸ್ಕೊಂಡಿಲ್ಲ. ವೆಲ್ ಎಜುಕೇಟೆಡ್, ಗುಡ್ ಬಿಹೇವಿಯರ್. ಸೊ ಅಷ್ಟು ಒಳ್ಳೆ ಹುಡುಗ. ಸೊ ಈವನ್ ನಮ್ಮ ಅಮೂಲ್ಯನೂ ಅಷ್ಟೇ ವೆಲ್ ಬಿಹೇವ್ಡ್. ಸೊ ಇವರಿಬ್ಬರು ಜೊತೆಗಿದ್ರೆ ಚೆನ್ನಾಗಿರುತ್ತೆ ಅಂತ ಡಿಸೈಡ್. ಥಾಟ್ ಅನ್ನೋದಕ್ಕಿಂತ ಫಸ್ಟು ಐ ಥಿಂಕ್ ಶಿಲ್ಪಾ ಮ್ಯಾಮ್ ಗಣೇಶ್ ಸರ್ ಅವರು ಪ್ರಪೋಸಲ್ ಕೊಟ್ಟಿದ್ದರು ಆಲ್ರೆಡಿ. ಸೊ ಆವಾಗ ಎಲ್ಲಿ ಅವ್ರ ಕಡೆಯಿಂದ ಪಾಸಿಟಿವ್ ಆಗಿ ಬಂತು, ನನ್ನನ್ನು ಮಮ್ಮಿನೂ ಕರೆಸಿ ಒಂದು ಸತಿ ಮಾತಾಡಿದ್ರು. ಆಮೇಲೆ ಐ ಥಿಂಕ್ ಅಣ್ಣಂದ್ರನ್ನೆಲ್ಲ ಮಾತಾಡಿಸಿ ಐ ಥಿಂಕ್ ಹಾಗೆ ಆಯಿತು. ಎಲ್ಲ TV9 ವೀಕ್ಷಕರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ವಿಶಸ್ ನಂಗೆ ತಲುಪಿದೆ. ಆ್ಯಂಡ್ ನನ್ನ ಎಲ್ಲ ಫ್ಯಾನ್ಸ್ ನಿಮ್ಮೆಲ್ಲರ ಸಪೋರ್ಟ್ ಇಷ್ಟು ದಿನ ನನ್ನ ಜೊತೆ ಇದೆ, ಇನ್ನು ಮುಂದೆನೂ ನನ್ನ ಜೊತೆ ಇರಲಿ ಅಂತ ಕೇಳ್ಕೊಳ್ತೀನಿ. ಅಮೂಲ್ಯ ಮದುವೆ ವಿಚಾರವಾಗಿ ಅಮೂಲ್ಯ ಅವರ ತಾಯಿ ಮತ್ತು ಅಣ್ಣ ಭಾವುಕರಾಗಿದ್ದು ಯಾಕೆ ಅನ್ನೋದನ್ನ ತೋರಿಸ್ತೀವಿ ಮತ್ತೊಂದು ಸ್ಮಾಲ್ ಬ್ರೇಕ್ನ ನಂತರ. ಅಮೂಲ್ಯ ಮದುವೆ ಬಗ್ಗೆ ಅಮೂಲ್ಯ ಮತ್ತು ಜಗದೀಶ್ ಕುಟುಂಬದವರಿಬ್ಬರೂ ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ. ಆದರೆ ಅಮೂಲ್ಯ ಕಂಕಣ ಕುರಿತು ಮಾತನಾಡುವಾಗ ಅಮೂಲ್ಯ ಅವರ ತಾಯಿ ಜಯಲಕ್ಷ್ಮಿ ಮತ್ತು ಅಣ್ಣ ದೀಪಕ್ ಇಬ್ಬರು ಭಾವುಕರಾದರು. ಅದರ ಹಿಂದಿನ ಅಸಲಿ ಸೀಕ್ರೆಟ್ ಏನು ಅನ್ನೋದನ್ನ ನೀವೇ ನೋಡ್ಕೊಂಡು ಬನ್ನಿ. ಇಷ್ಟು ಬೇಗ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಇಷ್ಟು ಬೇಗ ಎಲ್ಲ ನಾವು ಏನಂದರೆ ನಮಗೆ ಭಾನುವಾರ ನೈಟ್ವರೆಗೂ ಏನೂ ಗೊತ್ತಿರಲಿಲ್ಲ. ಸೋಮವಾರ ಬೆಳಗ್ಗೆಯಿಂದ ಇದಿಷ್ಟು ಆಗಿ ಸೋಮವಾರ ಬೆಳಗ್ಗೆಯಿಂದ ಇಲ್ಲಿವರೆಗೂ ಅಂದರೆ ಅವರು ಒಂದು ಸತಿ ಕರೆಸಿದ್ರು, ನಿಮ್ಗೆ ಇಷ್ಟನಾ ನಮ್ಗೆ ಇಷ್ಟನಾ ಅಂತ ಶಿಲ್ಪಾ ಮೇಡಮ್ ಮನೇಲಿ ಮಾತಾಡಿದ್ವಿ. ಸರಿ ಇವತ್ತು ಮನೆಗೆ ಬರ್ತೀವಿ ಅಂತಂದರೆ ಬಂದರು. ನಾಳೆ ನಾವು ಒಂದಿನ ಮನೆ ಎಲ್ಲ ನಿನ್ನೆ ಮೊನ್ನೆಯಿಂದನೇ ಎಲ್ಲ ಒಪ್ಪಿಗೆ ಎಂಗೇಜ್ಮೆಂಟ್ ಮಾಡೋದು ಪ್ರತಿಯೊಂದೂ ನಡೀತಾ ಇದೆ. ನಮ್ಮ ಮಗನಿಗೆ ಹುಡುಗಿ ಹುಡುಕ್ತಾ ಇದ್ವಿ. ಸೊ ಅವರು ಹುಡುಗನ ಹುಡುಕ್ತಾಯಿದ್ರು. ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮ ವೆಲ್ ವಿಷರ್ಸು, ನಮ್ಮ ಮನೆ ಅಂತ ಒಂದು ಪಾರ್ಟ್ ಅಂತ ಹೇಳ್ಬೋದು.
ನಮ್ಮ ಫ್ಯಾಮಿಲಿಗೆ, ಶಿಲ್ಪಾ ಮೇಡಮ್ ಮತ್ತು ಗಣೇಶ್ ಅವರು. ಸೊ ಅವ್ರು ಪ್ರಪೋಸ್ ಮಾಡಿದಾಗ ನಾವೇನು ಮಾಡಿದ್ವಿ, ಆಯಿತು ಅಂಥೇಳಿ ನಮಗೂ ಭಾಳ ಇಷ್ಟ ಆಯಿತು ಹುಡುಗಿ ಮತ್ತು ಫ್ಯಾಮಿಲಿ. ಸೊ ಅವರು ನಮಗೆ ಭಾಳ ನಮ್ಮನೆ ಫ್ಯಾಮಿಲಿ ನಾವೆಲ್ಲ ಭಾಳ ಇಷ್ಟಪಟ್ಟರು. ಸರ್ ನಾವು ಅವರೆಲ್ಲ ಹಿರಿಯರೆಲ್ಲ ಕುಳಿತು ಅವ್ರ ಮನೆ ನಾವು ಹೋಗಿ ನಮ್ಮ ಮನೆಗೆ ಅವರೆಲ್ಲ ಬಂದಾದಾಗ ನಮಗೆ ಒಳ್ಳೆಯ ಒಂದು ವಾತಾವರಣ ಕ್ರಿಯೇಟ್ ಆಯಿತು. ಸೊ ಈ ಮದುವೆಗೆ ಮುಂದುವರೆದ್ವಿ. ಎಲ್ಲದಕ್ಕೂ ಋಣಾನುಬಂಧ ಅನ್ನೋದನ್ನು ಭಗವಂತ ಬರೆದಿರ್ತಾನೆ, ಯಾರ್ಯಾರಿಗೆ ಎಲ್ಲೆಲ್ಲಿ ಅನ್ನೋದನ್ನು ಅವ್ನು ಡಿಸೈಡ್ ಮಾಡಿರ್ತಾನೆ. ಬಟ್ ನೀವು ಹೇಳ್ದಂಗೆ ನಮಗೆ ಎಲ್ಲ ರೀತಿಯಾದಂಥ ಒಂದು ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಶುಭ ವಿಚಾರಗಳನ್ನ ನಡೀತಾ ಇತ್ತು. ನನ್ನ ತಮ್ಮನ ಮದುವೆ ಆಗಿರ್ಬೋದು, ನನಗೆ ಮಗು ಆಗಿದ್ದಿರ್ಬೋದು, ಈಗ ನನ್ನ ತಂಗಿ ಮದುವೆ, ಅದಕ್ಕಿಂತ ಹೆಚ್ಚಿನ ನನ್ನ ಸಂತೋಷ ಏನೂ ಇಲ್ಲ. ಬಟ್ ಎಲ್ಲೋ ಒಳಗೆ ಒಂದು ಕಡೆ ಮನಸ್ಸಿನ ಬೇಜಾರು, ಅಯ್ಯೋ ನನ್ನ ತಂಗಿ ಇಷ್ಟು ವರ್ಷ ನಮ್ಮ ಜೊತೆನಲ್ಲಿ ಬೆಳೆದಿದ್ಲು, ಎಲ್ಲೋ ಒಂದು ಬೇರೆ ಕಡೆ ಕಳಿಸ್ಬೇಕಲ್ಲಪ್ಪ ಅನ್ನೋ ಒಂದು ದುಗುಡ ಮನಸ್ಸಿನಲ್ಲಿತ್ತು. ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ ಈ ಸಂಬಂಧ ಅಲಯನ್ಸ್ ಬಂದಾದಮೇಲೆ ನನಗೆ ಒಂದು ಸ್ವಲ್ಪ ನೆಮ್ಮದಿ ಇದೆ. ಯಾಕಂದರೆ ನನ್ನ ತಂಗಿ ಹೋಗ್ತಿರೋಂಥ ಒಂದು ಫ್ಯಾಮಿಲಿ ತುಂಬಿದ ಕುಟುಂಬ, ಅದ್ಭುತವಾದಂಥ ಒಂದು ಕುಟುಂಬ, ಎಲ್ಲರೂ ಭಾಳ ಖುಷಿಯಿಂದ ನಾವು ಕಲಿಸ್ಕೊಡ್ತಾ ಇದ್ದೀವಿ. ಖುಷಿ ಆಗ್ತಾಯಿದೆ. ಇಂಥ ಒಂದು ಅವಳಿಗೆ ಇಷ್ಟು ಬೇಗ ಇಂಥ ಒಂದು ಒಳ್ಳೆ ಮನೆ ಸಿಗುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ, ಇಲ್ಲ ಇಷ್ಟಿಷ್ಟು ಬೇಗ ಆಗುತ್ತೇನೋ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಮನೆಯಲ್ಲಿ ನಮ್ಮ ಯಜಮಾನರು ನಮ್ಮ ತಂದೆ ಇಬ್ಬರನ್ನು ಕಳ್ಕೊಂಡು ನಾವು ಇನ್ನೂ ಎಲ್ಲ ಚಿಕ್ಕವರಾಗೆ ಅವ್ರ ಮುಂದೆ ಇದ್ದಿದ್ದು. ಅವರು ಒಂಥರ ಅಲ್ಲಿಂದ ನಮ್ಗೆ ಆಶೀರ್ವಾದ ಮಾಡಿ ಎಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀನಿ. ದೇವ್ರ ಜೊತೆಗೆ ಅವರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಶಿಲ್ಪಾ ಮೇಡಮ್, ಗಣೇಶ್ ಮೇಡಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಸೊ ಇವತ್ತು ನಮಗೆ ನಿಜವಾಗ್ಲೂ ಗಣೇಶ್ ಸರ್ ಅಂತ ಶಿಲ್ಪಾ ಮೇಡಮ್ ಅವರೆಲ್ಲ ನಿಂತು ಈ ಕಾರ್ಯ ನಡೆಸ್ಕೊಡ್ತಾ ಇರೋದು ಭಾಳ ಖುಷಿ. ಹಾಗೆ ನನಗೆ ಇನ್ನೂ ಒಂದು ಧೈರ್ಯ ಹೆಚ್ಚಾಗಿದೆ. ನನ್ನ ಜೊತೆಯಲ್ಲಿ ನಿಂತ್ಕೊಂಡು ನಮ್ಮ ಜೊತೆಯಲ್ಲಿ ನಮ್ಮ ಫ್ಯಾಮಿಲಿ ಜೊತೆಗೆ ನಿಂತು ಮಾಡ್ತಿದ್ದಾರೆ, ಖುಷಿ ಕೊಟ್ಟಿದೆ ಸರ್. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನನ್ನ ತಂಗಿಗೆ ಅವ್ರೊಂಥರ ಅಕ್ಕ ಇದ್ದಂಗೆ. ಪ್ರತಿಯೊಂದು ವಿಚಾರದಲ್ಲೂ ಶೀಸ್ ಅ ವೆಲ್ ಗೈಡರ್. ಅದ್ಭುತವಾದಂಥ ಕೆಲವೊಂದು ಅಂಶಗಳನ್ನೆಲ್ಲ ಅವರು ಗೈಡ್ ಮಾಡ್ತಾ ಇರ್ತಾರೆ, ನನಗದು ಗೊತ್ತಿರೋಂಥ ವಿಚಾರ. ಸೊ ಹ್ಯಾಪಿ. ನಮ್ಮ ಮಗ ಅವನು UK ನಲ್ಲಿ MBA ಮಾಡ್ದ, ಬಂದ ನಂತರ ಇಲ್ಲಿ ಅವನೇ ಸ್ವಂತವಾಗಿ ಬಿಸ್ನೆಸ್ ಮಾಡ್ತಾಯಿದ್ದಾನೆ. ಸೊ ನಾವು ಹುಡುಕ್ತಾ ಇದ್ದಾರೆ. ಬಂದಮೇಲೆ ಈಗ ನಾವು ಅವನಿಗೆ ಮದುವೆ ಮಾಡ್ಕೊ ಅಂತೇಳಿ ಮಾಡಿ ಮದುವೆ ಮಾಡಿದ್ವಿ. ಸೊ 6ನೇ ತಾರೀಕು ಒಂದು ನಿಶ್ಚಿತಾರ್ಥ ಇದೆ. ಅದಾದ ನಂತರ ಮದುವೆ ಯಾವಾಗ ಮಾಡಬೇಕು, ಏನು ಮಾಡಬೇಕು ಅಂತ ಎಲ್ಲ ಅವರ ಒಂದು ಕುಳಿತು ಮಾತಾಡಿ ಯಾವ ಟೈಮ್ ಮಾಡಿ ಒಳ್ಳೆಯದು, ಯಾವ ಡೇಟ್ ಮಾಡಿ ಒಳ್ಳೆಯದು ಅಂತೇಳಿ ಕುಳಿತು ಮಾತಾಡಿ ಮಾಡ್ತೀವಿ. ಲಂಡನ್ನಲ್ಲಿ MBA ಮಾಡಿದ್ದಾರೆ. ಅವರ ಫ್ಯಾಮಿಲಿ ತುಂಬ ಒಂದು ಒಳ್ಳೆಯ ಅದ್ಭುತವಾದ ಫ್ಯಾಮಿಲಿ. ಅವರೂ ಸಹ ಅವರು ಕಂಪ್ಲೀಟಾಗಿ ಅವರ ಒಂದು ಜಗದೀಶ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಕಂಪ್ಲೀಟ್ ಸಾಫ್ಟ್ ನೇಚರು. ನನ್ನ ತಂಗಿನೂ ಭಾಳ ಸಾಫ್ಟ್. ಆ ಸಾಫ್ಟ್ ಇಬ್ಬರೂ ಸಾಫ್ಟ್ ನೇಚರ್ ಆಗಿರೋದ್ರಿಂದ ಒಂದು ಅದ್ಭುತವಾದಂಥ ಒಂದು ಪೇರ್ ಆಗುತ್ತಾರೆ ಅನ್ನೋ ಒಂದು ಭಾವನೆ ನನಗಿದೆ. ಒಟ್ಟಾರೆ ಚಿತ್ತಾರದ ಬೆಡಗಿಯ ಬಾಳಲ್ಲಿ ಶಿವರಾತ್ರಿ ಹೊಸ ಚಿತ್ತಾರ ಮೂಡಿಸ್ತಾ ಇದೆ. ಜಗದೀಶನ ರೂಪದಲ್ಲಿ ಶಿವ ಅಮೂಲ್ಯ ಪಾಲಿಗೆ ಒಲಿದು ಬಂದಿದ್ದಾನೆ. ಮಾರ್ಚ್ 6ಕ್ಕೆ ನಿಶ್ಚಿತಾರ್ಥ ನಡೆಯಲಿದ್ದು ಮದುವೆಯ ಸಂಭ್ರಮದ ಕ್ಷಣಕ್ಕೆ ಚಿತ್ರರಂಗ ಎದುರು ನೋಡುವಂತಾಗಿದೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.